ದಲಿತರ ಜಮೀನು ಕಬಳಿಕೆಗೆ ಬಲಾಢ್ಯರ ಪ್ರಯತ್ನ. ಬಲಾಢ್ಯರ ವರ್ತನೆ ಖಂಡಿಸಿ ದಲಿತರ ಪ್ರತಿಭಟನೆ. ಸುಮಾರು ವರ್ಷಗಳಿಂದ ದಲಿತರ ಜಮೀನನ್ನು ಅನುಭವಿಸುತ್ತಿರುವ ಬಲಾಢ್ಯರು ಕಬಳಿಕೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದ್ದು, ಪ್ರತಿಭಟನೆ ಮೂಲಕ ದಲಿತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಘಟನೆ ತುರುವೇಕೆರೆ ತಾಲೂಕಿನ ದಂಡೇಶ್ವರ ಬಳಿ ನಡೆದಿದೆ. ಪ್ರತಿಭಟನೆಯಲ್ಲಿ ದಲಿತ ಕುಟುಂಬದವರಾದ ಬೇಲೂರಮ್ಮ, ಆಕೆಯ ಮಕ್ಕಳಾದ ನರಸಿಂಹಮೂರ್ತಿ, ಶಿವಣ್ಣ, ಶೇಖರಯ್ಯ, ಛಲವಾದಿ ಮಹಾಸಭಾದ ಮುಖಂಡರಾದ ಬಾಳೆಕಾಯಿ ಶೇಖರ್, ಜಗದೀಶ್, ಮಧು, ಮಹದೇವಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. 2010 ಖಾತೆಯಾಗಿದೆ. ಒಂದು 3 ಎಕರೆ 8 ಗುಂಟೆ, ಇನ್ನೊಂದು 26 ಗುಂಟೆ, ಎರಡು ಒಂದೇ ಪಾಣಿ ಒಳಗಿದೆ. ಸರ್ವೆ ನಂಬರ್ 24/1. ಮೊದಲನೇದಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಇದು ಅವರಿಗೆ ಅವರ ಯಜಮಾನರ ಕಡೆಯಿಂದ ಪೌತಿ ವಾರಸಾಗಿ ಖಾತೆಯಾಗಿದೆ. ಇವರು ಪಿತ್ರಾಜಿತ ಜಮೀನಿದು. ಈ ಜಮೀನು ಇಲ್ಲಿ ಪಾಣಿ ಒಳಗೆ ನಮೂದಾಗಿರೋದು ಒಂದು ಐಟಮು 3 ಎಕರೆ 8 ಗುಂಟೆ, ಇನ್ನೊಂದು ಐಟಮು 26 ಗುಂಟೆ, ಎಲ್ಲ ಸೇರಿ 3 ಎಕರೆ 35 ಗುಂಟೆನೂ ಅನುಭವ ಇವರೇ ಇದ್ದಾರೆ. ಬೇಲೂರಮ್ಮನೇ ಅನುಭವದಲ್ಲಿದ್ದಾರೆ. ಈಗೇನಾಗಿದೆ ಇಲ್ಲಿ ಪರಿಸ್ಥಿತಿ ಅಂದರೆ, ಇಲ್ಲಿ ಪಕ್ಕದ ಒಬ್ಬರು ಸವರ್ಣೀಯರು ಆ ಬೇಲೂರಮ್ಮರನ್ನ, ನೋಡಮ್ಮ ಈ ಜಮೀನನ್ನ ನಿಮ್ಮ ಪೂರ್ವಿಕರು ಯಾರೋ ನಮಗೆ ಬರ್ಕೊಟ್ಟಿದ್ದಾರೆ, ಹಾಗಾಗಿ ಅವತ್ತದು ಏನಾಗಿದೆ ಬಿಟ್ಟಿದೆ ಗೊತ್ತಿಲ್ಲ, ಈಗ ನೀನು ಸೈನ್ ಹಾಕ್ಕೊಡು ಅಂತ ಕೇಳ್ತಾ ಇದ್ದಾರಂತೆ. ಇದು ಯಾವ ಮಟ್ಟಿನ ನ್ಯಾಯ, ಯಾವ ಮಟ್ಟಿನ ಧರ್ಮ ಅಂತ ನಮ್ಮ ಪ್ರಶ್ನೆ. ಇದನ್ನು ನಾವು ನಮ್ಮ ಛಲವಾದಿ ಮಹಾಸಭಾ ಈ ರೀತಿ ಮಾಡ್ತಾ ಇರೋದು ಸರಿನಾ ಅಂತ ನಾವು ನಾಗರಿಕರಾಗಿ, ಇಲ್ಲ ತಾಲೂಕು ಆಡಳಿತ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ನ್ಯಾಯಾಂಗ ಇಲಾಖೆಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಆಲ್ರೆಡಿ ಬೇಲೂರಮ್ಮನವರು ಇಲ್ಲಿ ಪಾಣಿಲಿದ್ದಾರೆ, ಅನುಭವದಲ್ಲಿದ್ದಾರೆ. ಅವ್ರನ್ನ ಯಾವುದೇ ರೀತಿಯಾದ ಏನೋ ಮುಂಜಾಗ್ರತೆ ಇಲ್ದೇ ಬಂದು ಸೈನ್ ಹಾಕ್ಕೊಡಮ್ಮ ಅಂತ ಕೇಳ್ತಾ ಇರೋದು ಎಷ್ಟು ಸರಿ? ಒಂದನೇದು. ಹಾಗಾಗಿ ಇಲ್ಲೇನಾಗ್ತಾ ಇದೆ, ಆ ವ್ಯಕ್ತಿಗಳು ಏನು ಮಾಡಿದ್ದಾರೆ, ಈ ಭಾಗದಲ್ಲಿ ಭಾಳ ಪ್ರಭಾವಿಯಾಗಿದ್ದಾರೆ, ರಾಜಕೀಯ ನೆಲೆಯುಳ್ಳವರಾಗಿದ್ದಾರೆ, ಆರ್ಥಿಕ ಸಬಲರಾಗಿದ್ದಾರೆ. ಇವರು ನೋಡಿದರೆ ದಲಿತರಾಗಿರೋರನ್ನ ಏಕಾಏಕಿ ಬಂದು ಈ ರೀತಿಯಾಗಿ ನೀನು ಸೈನ್ ಹಾಕ್ಕೊಡಮ್ಮ, ಈ 26 ಗುಂಟೆ ನಮಗೆ ಬರಬೇಕು ಅಂತ ಕೇಳ್ತಾ ಇರೋದು ಎಷ್ಟರ ಮಟ್ಟಿನ ನ್ಯಾಯ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದು ಮುಂದುವರೆದ್ರೆ, ಈ ರೀತಿಯಾದ ಘಟನೆಗಳು ಮುಂದುವರೆದ್ರೆ ಇಲ್ಲೇನಾಗ್ತಾ ಇದೆ, ಇಲ್ಲಿ ಯಾರು ಬಂದು ಇವ್ರ ಪರವಾಗಿ ಉಳುಮೆ ಮಾಡಕ್ಕೆ ಬರೋದು, ಇಲ್ಲ ಕೆಲಸ ಮಾಡಕ್ಕೆ ಬರೋದು ಬಂದರೆ ಅಂಥವ್ರಿಗೆ ಆ ವ್ಯಕ್ತಿ ಧಮಕಿ ಆಗ್ತಾ ಇದ್ದಾರಂತೆ, ನೀವು ಈ ಜಮೀನಿಗೆ ಬರಬೇಡ್ರಿ, ಈ ಜಮೀನಿಗೆ ಕೆಲಸ ಮಾಡಕ್ಕೆ ಬರಬೇಡ್ರಿ. ಈ ರೀತಿಯಾಗಿ ಧಮಕಿ ಆಗ್ತಾ ಇರೋದು ಎಷ್ಟು ಸರಿ ಅಲ್ವರಾ? ಇವ್ರದೇ ಜಮೀನಾಗಿದೆ, ಇವ್ರ ಹೆಸರಲ್ಲಿ ಪಾಣಿ ಇದೆ, ಇವ್ರ ಹೆಸರಲ್ಲಿ ಮೊದಲಿಂದನೂ ಖಾತೆ ಇದೆ, ಇವರು ಅನುಭವದಲ್ಲಿದ್ದಾರೆ. ಪಕ್ಕದ ನೋಡಿ ಎಷ್ಟು 4 ಎಕರೆ 10 ಆ ಅಜ್ಜಿಗೆ 3 ಜನ ಮಕ್ಕಳಿದ್ದಾರೆ, 3 ಜನ ಸೊಸೆದಿರಿದ್ದಾರೆ. ಬೇರೆ ಬೇರೆನೇ ಇದ್ದಾರೆ, ಡಿವೈಡ್ ಆಗಿದ್ದಲ್ಲ, ಒಟ್ಟೊಟ್ಟಿಗೆ ಬೇರೆನೇ ಇದ್ದಾರೆ. ಬಟ್ ಈ ಅಜ್ಜಿ ಹೆಸರಲ್ಲಿ ಜಮೀನಿದೆ, ಬೇಲೂರಮ್ಮನ ಹೆಸರಲ್ಲಿ ಜಮೀನು ಇರೋದು, ಬೇರೆ ಇನ್ಯಾರ ಹೆಸರಲ್ಲೂ ಇಲ್ಲ, ಮಕ್ಕಳ ಹೆಸರಲ್ಲೂ ಇಲ್ಲ, ಬೇಲೂರಮ್ಮ ಹೆಸರಲ್ಲೇ ಇದರಲ್ಲಿ ಖಾತೆದಾರರು. ತುರುವೇಕೆರೆ ತಾಲೂಕಿನ ದಂಡೇಶ್ವರ ಹೋಬಳಿಯ ಬಳ್ಳೆಕಟ್ಟೆ ಸರ್ವೆ ನಂಬರ್ 24/1ರಲ್ಲಿ 3.3 ಗುಂಟೆ ಜಮೀನನ್ನು ದಲಿತರಾದ ಜವರಯ್ಯ ಕುಟುಂಬ ಅನುಭವಿಸುತ್ತಿದೆ. ಜವರಯ್ಯ ನಿಧನದ ಬಳಿಕ ಅವರ ಪತ್ನಿ ಬೇಲೂರಮ್ಮನ ಹೆಸರಿಗೆ ಈ ಜಮೀನಿನ ದಾಖಲಾತಿಗಳು ಟ್ರಾನ್ಸ್ಫರ್ ಆಗಿದೆ. ಆದರೆ ಅದೇ ಗ್ರಾಮದ ಮೇಲ್ವರ್ಗದ ವ್ಯಕ್ತಿಯೋರ್ವ ಆ ಜಮೀನನ್ನು ತಮಗೆ ಮಾರಾಟ ಮಾಡಿದ್ದಾರೆ ಎಂದು ಹೇಳಿದ್ದು, ಆ ಜಮೀನನ್ನು ಬಿಟ್ಟುಕೊಡುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ಛಲವಾದಿ ಮಹಾಸಭಾದ ಅಧ್ಯಕ್ಷ ಕುಣಿಕೇನಹಳ್ಳಿ ಜಗದೀಶ್ ಆರೋಪ ಮಾಡ್ತಿದ್ದಾರೆ. ಈಗ ನಾವು ತಮ್ಮ ಹತ್ರ ಹೇಳ್ತಾ ಇರೋದೇನೆಂದರೆ, ರಾಜ್ಯದಲ್ಲಿ ಇದು ರಾಜ್ಯ ನೋಡುವಂಥ ವಿಷಯ ಆಗಬೇಕು. ರಾಜ್ಯದಲ್ಲಿ ದಲಿತರ ಮೇಲೆ ಸವರ್ಣೀಯರಿಂದ ಈ ರೀತಿಯಾದ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದು ಆಸ್ತಿ ವಿಚಾರದಲ್ಲೇ ಆಗಲಿ, ಒಂದು ಬೇರೆ ವಿಚಾರದಲ್ಲೇ ಆಗಲಿ, ದಲಿತರ ಮೇಲೆ ಸವರ್ಣೀಯರ ದೌರ್ಜನ್ಯ ಹೆಚ್ಚಾಗ್ತಾ ಇರೋದ್ರಿಂದ ಅವರ ಮೇಲೆ ಶೀಘ್ರವಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಮೂಲಕ ತಾಲೂಕು ಛಲವಾದಿ ಮಹಾಸಭಾ ಒತ್ತಾಯಿಸ್ತಾ ಇದೆ ಮತ್ತು ಆಗ್ರಹ ಪಡಿಸ್ತಾ ಇದೆ. ಇದೇನಾದ್ರು ಹಿಂಗೆ ಮುಂದುವರೆದು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ. ತಾಲೂಕು ಕಚೇರಿ ಮುಂದೆನೂ ಮಾಡ್ತೀವಿ, DC ಕಚೇರಿ ಮುಂದೆನೂ ಮಾಡ್ತೀವಿ, ಮತ್ತು ಪೊಲೀಸ್ ಇಲಾಖೆ ಮುಂದೆನೂ ನಾವು ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದೀವಿ. ಈ ಬಡ ದಲಿತ ಈ ಅಜ್ಜಿ ಇರ್ತಾರೆ, ಇವ್ರ ಬೆಂಬಲಕ್ಕೆ ತಾಲೂಕು ಛಲವಾದಿ ಮಹಾಸಭಾ ಸದಾ ನಿಲ್ಲುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇದನ್ನು ಕಂಡವರು ಇಲ್ಲಿಗೆ ಏನಾದ್ರು ಸುಮ್ಮನಾದರೆ ಪರವಾಗಿಲ್ಲ, ಮತ್ತೆ ಮುಂದುವರೆದ್ರೆ ಕಾನೂನು ರೀತಿಯಾದ ಹೋರಾಟ ಮಾಡಬೇಕಾಗುತ್ತೆ. ನಾವು ಇವರಿಗೆ ಬೆಂಬಲವಾಗಿ ನಿಲ್ಲುವಂಥ ಅನಿವಾರ್ಯತೆ ನಮಗೆ ಸೃಷ್ಟಿ ಮಾಡೋದು ಬೇಡ ಅಂತ ನಾನು ಕೇಳ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ ಕೆಲವು ಜನ ಏನು ಹೇಳ್ತಾರೆ, ಸುಮ್ಮನೆ ಇವರು ಸಂಘರ್ಷ ಮಾಡ್ತಾರೆ, ಸುಮ್ಮನೆ ಇವರು ತೊಂದರೆ ಕೊಡ್ತಾರೆ ಅಂತಾರೆ. ನಾವು ಸುಮ್ಮನೆ ಕೊಡ್ತಾ ಇಲ್ಲ, ಇಲ್ಲಿ ಏನು ರೆಕಾರ್ಡ್ ಇದೆಯೋ ಆ ರೆಕಾರ್ಡ್ ಪ್ರಕಾರ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಅಂಥ ವ್ಯಕ್ತಿಗಳು ಏನಾದ್ರು ಇದನ್ನು ತಗೊಳೋದಾದರೆ ಕೋರ್ಟಿಗೆ ಹೋಗಲಿ, ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟ್ ಮುಖಾಂತರ ಏನು ರೆಕಾರ್ಡ್ ಇರುತ್ತೋ ಅದನ್ನೆಲ್ಲ ಮಾಡಿಸ್ಕೊಂಡು ಬಂದು ಅವ್ರ ಹೆಸರಿಗೆ ಪಾಣಿ ಮಾಡಿಸ್ಕೊಂಡ್ಬಂದು ಬರಲಿ.
ಕೋರ್ಟ್ಗೆ ಹೋಗ್ದೇನೆ ಸುಮ್ಮನೆ ಇವ್ರನ್ನ ಬಂದು ತೊಂದರೆ ಕೊಡ್ತು ಅಂದರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಈ ಮೂಲಕ ನಾನು ಎಚ್ಚರಿಸ್ತಾ ಇದ್ದೀನಿ. ಇನ್ನು ಜಮೀನು ಬೇಲೂರಮ್ಮನ ಹೆಸರಿನಲ್ಲಿ ಇರುವುದರಿಂದ ಆ ಜಮೀನಿನ ತಂಟೆಗೆ ಯಾರೂ ಹೋಗಬಾರದೆಂದು ಕೋರ್ಟ್ನಿಂದ ಸ್ಟೇ ತರಲಾಗಿದೆ. ಆದಾಗ್ಯೂ ದಲಿತ ಕುಟುಂಬಕ್ಕೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ. ಜಮೀನು ಕಬಳಿಕೆ ಮಾಡುವಂತ ವ್ಯಕ್ತಿಗಳು ಜಮೀನಿನ ದಾಖಲಾತಿಗಳು ಇದ್ದರೆ ಕಾನೂನು ಹೋರಾಟ ಮಾಡಲಿ. ಅದನ್ನು ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವುದು ಸರಿಯಲ್ಲ. ಇದೇ ರೀತಿ ದಲಿತರ ಮೇಲೆ ದಬ್ಬಾಳಿಕೆ ಮಾಡಿದರೆ ಛಲವಾದಿ ಮಹಾಸಭಾದಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾಗಭೂಷಣ್, ಪ್ರಜಾಶಕ್ತಿ ಟಿವಿ, ತುರುವೇಕೆರೆ.